ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಇವತ್ತು ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್.ಟಿ. ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದು 6 ವರ್ಷಗಳ ಕಾಲ. ಇದೀಗ ಸ್ವತಃ ನಮ್ಮ ಜೊತೆ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು 6 ವರ್ಷಗಳ ಕಾಲ ನಿಮ್ಮನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವಂಥದ್ದು, ಏನ್ ನಿರೀಕ್ಷೆ ಮಾಡಿದ್ರಾ ಇದನ್ನ ಅಂತ? 100% ನಿರೀಕ್ಷೆ ಮಾಡಿದ್ದೆ. ಸಸ್ಪೆಂಡ್ ಮಾಡ್ಬೋದು, ಇಲ್ಲ 6 ವರ್ಷ ಉಚ್ಚಾಟನೆ ಮಾಡ್ಬೋದು ಅಂತೇಳಿ. ಬಟ್ ತಡವಾಗಿದ್ದರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ 6 ವರ್ಷಗಳ ಕಾಲ ಎಕ್ಸ್ಪೆಲ್ ಮಾಡೋ ಮುಖಾಂತರ ನನಗೂ ಫ್ರೀ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಕೈ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಸರ್, ಈಗ ನೀವು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರಿ, ತದನಂತರ ಬಿಜೆಪಿಗೆ ಬಂದ್ರಿ. ಬಿಜೆಪಿಗೆ ಬಂದ ನಂತರ ಪಕ್ಷ ಸಂಘಟನೆ ವಿಚಾರವಾಗಿ ಸಾಕಷ್ಟು ಕೆಲಸ ಮಾಡಿದ್ರೆ, ಅಂದ್ರೆ ಮೈಸೂರು ಉಸ್ತುವಾರಿ ಕೂಡ ಆಗಿದ್ರಿ ನೀವು. ಆ ಒಂದು ಕಾಲದಲ್ಲಿ ಸಾಕಷ್ಟು ಸಂಘಟನೆ ಮಾಡುವಂತಹ ಕೆಲಸ ಮಾಡಿದ್ರೆ, ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನ ಕೂಡ ಬಿಜೆಪಿ ಹೈಕಮಾಂಡ್ ಲೆಕ್ಕಕ್ಕೆ ಇಡ್ಲಿಲ್ವಾ ಅಂತ? ನಾನು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅಸಮಾಧಾನ ಆಗಿದೆ ಅಂತ ಕಾರಣದಿಂದ ನಾನು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದು. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನನ್ನನ್ನು ಸಹಕಾರ ಮಂತ್ರಿ ಮಾಡಿದ್ರು, ಮೈಸೂರು ಉಸ್ತುವಾರಿ ಕೊಟ್ಟರು. ತದನಂತರ ಬಸವರಾಯ ಬೊಮ್ಮಾಯಿಯನ್ನು ಕೂಡ ಅದೇ ಥರ ಕಂಟಿನ್ಯೂ ಮಾಡಿದ್ರು. 3 ವರ್ಷ ಥ್ರೂಟ್ ಸ್ಟೇಟ್ ಕೋವಿಡಲ್ಲೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಪಕ್ಷದಲ್ಲೂ ಕೆಲಸ ಮಾಡಿದ್ದೇನೆ. ಸರ್ಕಾರದಲ್ಲೂ ಕೂಡ ಯಾವ ಶಾಸಕನೂ ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಬರೆದಿರೋ ರೀತಿಯಲ್ಲಿ ಕೂಡ ಮಾಡಿದ್ದೇನೆ. ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆದಂಥ ಕೆಲವು ಕೈ ಘಟನೆಗಳು ಹೈಕಮಾಂಡ್ ಗಮನಕ್ಕೆ ತಂದಂಥ ಸಮಯದಲ್ಲಿ ಸರಿಯಾಗಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಕೂಡ ಮಾಡಲಿಲ್ಲ. ಆವಾಗ ಸ್ವಲ್ಪ ಅಸಮಾಧಾನ ಆಯಿತು. ಅಸಮಾಧಾನ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದೆ. ಅದನ್ನ ಸರಿಪಡಿಸಿ ಅದನ್ನು ಯಥಾಸ್ಥಿತಿ ಮಾಡ್ತಕ್ಕಂಥದ್ದಕ್ಕೆ ಕೂಡ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿಲ್ಲ. ಅದರಿಂದ ಕೂಡ ನಾನು ಕೂಡ ದೂರ ಉಳಿದೆ. ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ. ಕರೆಕ್ಟ್ ಡಿಸಿಷನ್ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಇದೀಗ ಈ ಒಂದು ಉಚ್ಚಾಟನೆಗೆ ಕಾರಣ ಕೊಡ್ತಾ ಇರುವಂಥದ್ದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ನೀವು ಒಪ್ಕೊಳ್ತೀರಾ? ಹಾಗಾದ್ರೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೆ, ನಾನು ಕಾಂಗ್ರೆಸ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು, ಸಿದ್ದರಾಮಯ್ಯನವರ ಪರ ಮಾತನಾಡಿದ್ದು, ಇದೆಲ್ಲವೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಅಂತ? ಭಾರತೀಯ ಜನತಾ ಪಕ್ಷದ ಅವ್ರ ಮೈಂಡಲ್ಲಿ ಸಿದ್ದರಾಮಯ್ಯನವ್ರು ಭೇಟಿ ಮಾಡೋದು, ಶಿವಕುಮಾರ್ ಭೇಟಿ ಮಾಡೋದು, ಮತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಪಕ್ಷಕ್ಕೆ ಮುಜುಗರ ಅಂತ ಅವ್ರು ಹೇಳ್ತಿದ್ದಾರೆ. ಆರ್ ನಗರ ಕ್ಷೇತ್ರ ಶಾಸಕ ಮಾಡೋದ್ದೇನು ಪಕ್ಷಕ್ಕೆ ಮುಜುಗರ ಆಗಲಿಲ್ವಾ? ಇಡೀ ಹಿಸ್ಟ್ರಿಲಿ ವಿಧಾನಸೌಧದಲ್ಲಿ ಮಂತ್ರಿ ಆಗಿದ್ದಂಥವರು ಅವರ ಕಚೇರಿಯಲ್ಲಿ ರೇಪ್ ಮಾಡ್ತಾರೆ ಅಂತ ಒಬ್ಬ ಲೇಡಿ ಹೇಳಬೇಕಾದ್ರೆ, ಒಬ್ಬ ಕಾರ್ಪೊರೇಷನ್ ಕಾಂಟ್ರಾಕ್ಟರು ಹೆಂಡ್ತಿನ ಒಕ್ಕಲಿಗ ಹೆಣ್ಣುಮಗಳನ್ನು ಮಂಚಕ್ಕೆ ಹೋಗ್ತಾನೆ ಅಂತಂದರೆ, ಆ ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ಅಲಿಗೇಷನ್ ಮಾಡಿ ಪ್ರೂವ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಥರದ್ದು ಯಾವುದು ಕೂಡ ಪಕ್ಷಕ್ಕೆ, ಆ ಸರ್ಕಾರಕ್ಕೆ ಒಂದೇ ಒಂದು ಮುಜುಗರ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. ಎಂಟೈರ್ ಸಂಘ ಪರಿವಾರದವ್ರಿಗೂ ಕೂಡ ಮುಜುಗರ ಆಗ್ತಕ್ಕಂಥದ್ದಾಗಲಿ, ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದಾಗಲಿ, ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಮುಜುಗರ ಆಗ್ತಕ್ಕಂಥ ಕೆಲಸ ಕೂಡ ನಾನು ಒಂದು ಕೂಡ ಮಾಡಲಿಲ್ಲ. ಆಮೇಲೆ 6 ಸರ್ಕಾರಿ ಕಾರ್ಯಕ್ರಮ ಮೋದಿಯವ್ರದ್ದು ಇದರಲ್ಲೆಲ್ಲ ಕೂಡ ಭಾಗವಹಿಸಿದ್ದೇನೆ. ಒಂದು ನಮ್ಮ ಯಶವಂತಪುರ ಕ್ಷೇತ್ರದಲ್ಲೇ ಪ್ರಧಾನಮಂತ್ರಿ ಮೋದಿಯವ್ರ ಕಾರ್ಯಕ್ರಮ ಮಾಡಿದ್ದೇನೆ. 2ನೇದು 23 ಚುನಾವಣೆಯಲ್ಲಿ ರೋಡ್ ಶೋ ಮಾಡೋದು ನಮ್ಮ ಕ್ಷೇತ್ರ, ಅದನ್ನು ಕೂಡ ನಾನೇ ಮಾಡಿದ್ದೇನೆ. ಅಮಿತ್ ಶಾ ಅವ್ರದ್ದು 5 ಕಾರ್ಯಕ್ರಮ ಸಹಕಾರ ಕ್ಷೇತ್ರದ್ದು ನಾನೇ ಮಾಡಿದ್ದೇನೆ. ಒಂದು ಕೂಡ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವುದು ಕೂಡ ಮಾಡಲಿಲ್ಲ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಅಮಿತ್ ಶಾ ಅವ್ರ ಕಾರ್ಯಕ್ರಮ 2 ಕಾರ್ಯಕ್ರಮ ಆದಮೇಲೆ ನನ್ನ ಹೆಸರನ್ನು ಹಿಡಿದು ಸ್ಟೇಜ್ ಮೇಲೆ ಕೂಗ್ತಕ್ಕಂಥದ್ದನ್ನು ಮಾಡ್ತಾಯಿದ್ರು ಅಮಿತ್ ಶಾ ಅವರು. ಆವಾಗಲೇ ಕೆಲವರಿಗೆ ಮುಜುಗರ ಆಗಿರ್ಬೋದು, ಏನಪ್ಪ ಸೋಮಶೇಖರ್ನ ಅಮಿತ್ ಶಾ ಹೆಸರು ಹಿಡಿದು ಕೂಗ್ತಿದ್ದಾರೆ ಅಂತಕ್ಕಂಥದ್ದು. ನಾವು ಹೋಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ತಕ್ಷಣ ಅಪಾಯಿಂಟ್ಮೆಂಟ್ ಕೊಟ್ಟು ಕರೀತಕ್ಕಂಥದ್ದು.
ಸಹಕಾರ ಸಚಿವರ ಥ್ರೂಔಟ್ ಇಂಡಿಯಾ ಸಮ್ಮೇಳನ ಮಾಡಿದ್ರು. ಆವಾಗಲೂ ಕೂಡ ಆ ಸಭೆಯಲ್ಲಿ ನನಗೆ ಮುಕ್ತವಾಗಿ ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥ ಅವಕಾಶ, ಇದೆಲ್ಲ ಸೂಕ್ಷ್ಮ ಗಮನಿಸಿದಾಗ ಅವ್ರಿಗೆ ಸ್ವಲ್ಪ ಮುಜುಗರ ಆಗಿರ್ಬೋದು. ಅದಕ್ಕೆ ತಕ್ಷಣ ಸಸ್ಪೆಂಡೋ ಮತ್ತೊಂದು ಮಾಡಿದ್ರೆ ಅನುಕೂಲ ಅಂಥೇಳಿ ಕೆಲವರು ಮಾಡಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ನಾನು ಯಾರನ್ನೂ ಕೂಡ ಈಗ ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ, ಎಕ್ಸ್ಪೆಲ್ ಮಾಡಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡಿ ಒಳ್ಳೇದು ಮಾಡಲಿ. ನಾನಂತೂ 100% ಹ್ಯಾಪಿಯಾಗಿದ್ದೇನೆ, ಖುಷಿಯಾಗಿದ್ದೇನೆ. ಇನ್ನು 2028ಕ್ಕೆ ಚುನಾವಣೆ, ಎಲ್ಲ ಕ್ಷೇತ್ರದ ಲೀಡ್ರುಗಳು ಕರಿತೇನೆ. 28ಕ್ಕೆ ಡಿಕ್ಲೇರ್ ಆದಾಗ ಏನು ಮಾಡಬೇಕು, ಏನು ಡೈರೆಕ್ಷನ್ ಕೊಡ್ತಾರೆ, ಏನು ಮಾರ್ಗ ತೋರಿಸ್ತಾರೆ, ಆ ಪ್ರಕಾರ ಹೋಗ್ತೀನಿ. ಸರ್, ಅದೇ ರೀತಿಯಾಗಿ ಅಶೋಕ್ ಅವರು ಕೂಡ ನಿಮ್ಮ ವಿರುದ್ಧ ಮಾತನಾಡಿದ್ರು. ಅಂದರೆ ಅಶೋಕ್ ಅಂದರೆ ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವ್ರನ್ನ ನಾವೀಗಾಗಲೇ ಪಕ್ಷದಲ್ಲಿದ್ದಾರೆ ಅಂತ ಲೆಕ್ಕಕ್ಕೆ ಇಟ್ಟಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ನೀವು ಸಿದ್ದರಾಮಯ್ಯನವರ ಪರ ಮಾತನಾಡ್ತೀರಾ, ಕಾಂಗ್ರೆಸ್ ಪರ ಓಡಾಡ್ತಾ ಇದ್ದೀರಾ ಅನ್ನುವಂಥ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕರು ನನ್ನ ವಿರುದ್ಧ ಮಾತನಾಡದೆ ಹೋದರೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕಳ್ಕೊಬಿಡ್ತಾರೆ. ಅಧ್ಯಕ್ಷರು ಮಾತಾಡಲೇಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕರಾಗಿ ನಮ್ಮನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ಅವರು ಸಾರ್ವಜನಿಕವಾಗಿ ಮಾಧ್ಯಮದವರಿಗೆ ಮತ್ತು ಅವರ ಪಕ್ಷದವರಿಗೆ ಗೊತ್ತಾಗಬೇಕು ಅಶೋಕು ವಿರುದ್ಧ ಮಾತನಾಡಿದ್ದಾರೆ ಅಂಥೇಳಿ. ಅದು ಸಾರ್ವಜನಿಕರಿಗೋಸ್ಕರ, ಅವರ ಪಕ್ಷದ ಹಿತಕ್ಕೋಸ್ಕರ ನಮ್ಮ ವಿರುದ್ಧ ಮಾತನಾಡಿದ್ದಾರೆ. ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ, ರಾಷ್ಟ್ರೀಯ ಪಕ್ಷಗಳು ಎಲ್ಲ ಕೂಡ, ಇವನ್ ಕಾಂಗ್ರೆಸ್, JDS, BJP ಆದ್ರೂ ಯಾರು ಹೈಕಮಾಂಡ್ ಡಿಸಿಷನ್ ತಗೋತಾರೆ ಅದನ್ನು ಯಾರೂ ಕೂಡ ವಿರೋಧ ಮಾಡೋದಿಲ್ಲ. ಈಗ ಯತ್ನಾಳು ಯಾರ ವಿರೋಧ ಮಾಡಿದ್ರಾ? ಇಂಡೈರೆಕ್ಟಾಗಿ ವಿರೋಧ ಮಾಡ್ತಾರೆ. 50% ಮಾಡೋದು ತಪ್ಪು ಅಂತ ಹೇಳ್ತಾರೆ, ಬಟ್ ಡೈರೆಕ್ಟಾಗಿ ಯಾರೂ ಕೂಡ ಹೇಳೋದು. ಅದೇ ಥರ ಅಶೋಕರು ಕೂಡ ಭಾಳ ನಾಜೂಕಯ್ಯ. 7 ಸಾರಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ. ಎಲ್ಲ ಪಕ್ಷದ ನಾಯಕರ ಜೊತೆಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಅದರಿಂದ ಅವರು ನನ್ನ ವಿರುದ್ಧ ಹೇಳಲೇಬೇಕಾಗ್ತದೆ. ಹೇಳದೆ ಹೋದರೆ ಹೈಕಮಾಂಡ್ ಕೆಂಪಗಾಗ್ತದಲ್ಲ, ಅದನ್ನು ಹೇಳಿದ್ದಾರೆ. ಅಶೋಕ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್, ಅದೇ ರೀತಿಯಾಗಿ ಇದೀಗ ಉಚ್ಚಾಟನೆ ಆದ್ಮೇಲೆ ವಿಜಯೇಂದ್ರ ಅವ್ರು ಹೇಳಿದ್ದು, ಆಡಳಿತ ಪಕ್ಷದಲ್ಲಿದ್ದರು, ಈಗ ವಿಪಕ್ಷದಲ್ಲಿರೋದಕ್ಕೆ ಅವ್ರಿಗೆಲ್ಲೋ ಒಂದು ಕಡೆ ತೊಂದರೆ ಆಗಿರ್ಬೋದೇನೋ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ನಾನು ವಿಜಯೇಂದ್ರ ಅವ್ರಿಗೆ ಹೇಳೋದು ಇಷ್ಟೇ. ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ವಿಜಯೇಂದ್ರನಿಗೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಅಲ್ವಾ. ಅದಕ್ಕೆ ವಿಜಯೇಂದ್ರ ಆನ್ಸರ್ ಮಾಡಿದ್ರೆ ಸಾಕಾಗ್ತದೆ. ಆಡಳಿತ ಪಕ್ಷ ಏನೋ ವಿರೋಧ ಪಕ್ಷ ಏನೋ, ಪಬ್ಲಿಕ್ಕಿಗೆ DK ಶಿವಕುಮಾರ್ ಏನು ಕಾಮೆಂಟ್ಸ್ ಮಾಡಿದ್ರು, ಅದಕ್ಕೆ ಯತ್ನಾಳ್ ಏನು ಕಾಮೆಂಟ್ಸ್ ಮಾಡಿದ್ರು. ವಿಜೇಂದ್ರ ಅವರು ಕಾಮೆಂಟ್ಸ್ ಮಾಡಲಿಲ್ಲ. ಯಾಕೆ ಭಿಕ್ಷೆ ಅಂತ ಕೇಳಲಿಲ್ಲ. ನಮ್ಮಪ್ಪ ಹೋರಾಟ ಮಾಡಿದ್ದಾರೆ, ಅವ್ರ ಜಾಗದಲ್ಲಿ ನಾನು ನಿಲ್ತಿದ್ದೀನಿ, ಗೆದ್ದಿದ್ದೀನಿ, ನನ್ನ ಆ ಕ್ಷೇತ್ರ ಜನ ಗೆಲ್ಲಿಸಿದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ರಾ? ಇಲ್ಲ. ಅವ್ರದ್ದು ಹೆಂಗಾಗ್ತದೆ? ಆಡಳಿತ ಪಕ್ಷನ ನೋಡಿದ್ದೀನಿ, ವಿರೋಧ ಪಕ್ಷನ ನೋಡಿದ್ದೀನಿ, ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೇನು ಆ ಥರದ್ದು ಪರ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತೇನು ಅಷ್ಟು ಭೇದ ಭಾವ ಕಾಣಿಸ್ತಾ ಇಲ್ಲ. ಸರ್, ಈಗ ಅದೇ ರೀತಿಯಾಗಿ ನಾಳೆ ನಿಮ್ಮ ಈ ಒಂದು ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕಂತ ಸ್ಪೀಕರ್ಗೆ BJPಯ ಕೆಲ ನಾಯಕರು ಹೋಗಿ ಮನವಿ ಮಾಡ್ತಾರೆ ಅನ್ನುವಂತಹ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ದಯವಿಟ್ಟು ಕೊಡಲಿ. ಅವರ ಆಸೆ ಏನೇನಿದೆ, ನೋಟಿಸ್ ಕೊಟ್ಟರು, ಫಸ್ಟ್ ನೋಟಿಸು, ಅದಕ್ಕೆ ಆನ್ಸರ್ ಕೊಟ್ಟೆ, ಅದಕ್ಕೇನು ರಿಪ್ಲೈ ಕೊಡಲಿಲ್ಲ. 2ನೇ ನೋಟಿಸ್ ಕೊಟ್ಟರು, ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ. ಶಾಸಕ ಸ್ಥಾನ ತೆಗಿಬೇಕು ಅಂತಕ್ಕಂಥದ್ದು ಏನು ಅವರ ಆಸೆ ಇದೆ, ಏನೇನು ಆಸೆ ಇದೆ, ಅದೆಲ್ಲ ಕೂಡ ಅವರು ಈಡೇರಿಸ್ಕೊಳ್ಳಿ. ಆ ಈಡೇರಿಸ್ಕೊಳ್ತಕ್ಕಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕೊಡಲಿ ಅಂತ ಅಷ್ಟೇ ನಾನು ಕೇಳಲಿಕ್ಕೆ ಬಯಸ್ತೇನೆ. ಏನು ನಿಮ್ಮ ಈ ಒಂದು ಉಚ್ಚಾಟನೆಯಿಂದ BJPಯಲ್ಲೇ ಕೆಲವರ ಕುಮ್ಮಕ್ಕು ಇದೆಯಾ ಅಂತ ಏನಾದರೂ ಅನುಮಾನ ಏನಾದರೂ ಇದೆಯಾ ಅಂತ? ಈಗ ಮುಗಿದೋಗಿದೆ. ಈಗ ಯಾರು ಕುಮ್ಮಕ್ಕು, ಯಾರು ಏನು ಮಾತಾಡಿದ್ರು ಅದೇನು ಪ್ರಯೋಜನ ಏನೂ ಆಗೋದಿಲ್ಲ ಅಲ್ವಾ. ಆಗದಿರೋದು ಕೆತ್ತಕ್ಕೆ
ಈಗ ನಾನು ಕ್ವಶನ್ ಮಾಡುವಂಗಿದ್ದರೆ ಅದನ್ನೆಲ್ಲ ಹೇಳ್ಬೇಕಾಗ್ತದೆ. ಈಗ ನನಗೆ ಅಲ್ಲಿ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ, ಅದ್ರ ಮೇಲೆ ಪಕ್ಷದ ಮೇಲೆ ವ್ಯಾಮೋಹವೂ ಇಲ್ಲ. ಅದರಿಂದ ಇಲ್ಲದೆಲ್ಲ ಕೆತ್ಗಿ ಮಾತನಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ನೆಕ್ಸ್ಟ್ ಏನು ನಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೆ, ಕ್ಷೇತ್ರದ ಜನರಿಗೆ ಏನು ಹೇಳಬೇಕು, ನನ್ನ ಡ್ಯೂಟಿ ಏನು, ನನ್ನ ಸ್ಟ್ಯಾಂಡ್ ಏನು, ಅದ್ರ ಬಗ್ಗೆ ನಾನು ಇನ್ನು ಚಿಂತನೆ ಮಾಡಬೇಕೇ ವಿನ ಇನ್ನು ಇವ್ರದ್ದು ಮುಗಿದ ಅಧ್ಯಾಯ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅವರೇನೋ ಕಾಮೆಂಟ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಆನ್ಸರ್ ಕೊಡ್ತಕ್ಕಂಥದ್ದು ಯಾವುದಕ್ಕೂ ಕೂಡ ನಾನು ಹೋಗೋದಿಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ನಾನು ಡಿಸಿಷನ್ ಮಾಡ್ಕೊತೀನಿ. ಸರ್, ಕೊನೆಯ ಪ್ರಶ್ನೆ, ಇದೀಗ ನಿಮ್ಮ ಉಚ್ಚಾಟನೆ ಆದ ನಂತರ DK ಶಿವಕುಮಾರ್ ಅವರು ನಿಮ್ಮ ಪರ ಬ್ಯಾಟ್ ಬೀಸಿದ್ದಾರೆ. ಅಂದರೆ ಒಕ್ಕಲಿಗ ಹೆಣ್ಮಕ್ಳನ್ನ ಮಂಚಕ್ಕೆ ಕರೆದವ್ರನ್ನೇ ಇನ್ನೂ ಕೂಡ ಪಕ್ಷದಲ್ಲೇ ಉಳಿಸ್ಕೊಂಡಿದ್ದಾರೆ. ST ಸೋಮಶೇಖರ್ ಏನು ಮಾಡಿದ್ರು, ಅಂಥ ಅಪರಾಧ ಏನು ಮಾಡಿದ್ರು ಅಂತ. ಇದೆಲ್ಲ ಒಂದು ಕಡೆ ನೀವು ಕಾಂಗ್ರೆಸ್ಗೆ ಹೋಗ್ತೀರಾ ಅನ್ನುವಂತಹ ಸುಳಿವ ಸೂಚನೆಯೇನಾ ಅಂತ? ಶಿವಕುಮಾರ್ಗೆ ನಾನೇನು ಆಥರೈಸ್ ಮಾಡಲಿಲ್ಲ, ನನ್ನ ಪರವಾಗಿ ಮಾತಾಡೋಕ್ಕೆ ನಾನೇನು GPA ಕೊಡಲಿಲ್ಲ. ಏನಾದರೂ ಅಲಿಗೇಷನ್ ಬಂದರೆ ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ, ನಾಲೆಡ್ಜ್ ಕೊಟ್ಟಿದ್ದಾನೆ. ನನ್ನ ಪರವಾಗಿ ಇನ್ನೊಬ್ಬರು ಲಾಬಿ ಮಾಡ್ತಕ್ಕಂಥದ್ದಲ್ಲಿ, ಇನ್ನೊಬ್ಬರು ನನ್ನ ಪರವಾಗಿ ಮಾತನಾಡ್ತಕ್ಕಂಥದ್ದಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮ ಏನಿದೆ ಅದನ್ನು ನಾನು ಹೇಳ್ತಕ್ಕಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದಕ್ಕೆ DK ಶಿವಕುಮಾರ್ ಅವರು ನನ್ನ ಪರ ಏನು ಮಾತನಾಡ್ತಕ್ಕಂಥ ನೆಸೆಸಿಟಿ ಇಲ್ಲ. ಅದಕ್ಕೆ ದೇವ್ರು ನನಗೂ ಸಾಕಷ್ಟು ಅನುಭವ ಕೊಟ್ಟಿದ್ದಾನೆ, ಮಾತನಾಡ್ತೀನಿ. ಇನ್ನೂ ಅಷ್ಟು ಈಗ ತಾನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಇನ್ನು ಎಲ್ಲರನ್ನು ಕೇಳಬೇಕಲ್ಲ. ಕ್ಷೇತ್ರದ ಜನ ಇದ್ದಾರೆ, ಆತ್ಮೀಯರಿದ್ದಾರೆ, ಎಲ್ಲರನ್ನು ಕೇಳಬೇಕು ಏನು ಮಾಡಬೇಕು ಅಂತ. ಏನು ಅರ್ಜೆಂಟ್ ಏನಿಲ್ಲ, 2028ಕ್ಕೆ ಚುನಾವಣೆ, ಅಲ್ಲಿಗಂಟೆ ಏನು ಅರ್ಜೆಂಟು ನೆಸೆಸಿಟಿ ಏನಿಲ್ಲ. ಸಮಾಧಾನವಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಕೇಳಿಕೊಂಡು ಕಂಟಿನ್ಯೂ ಮಾಡ್ತೀವಿ. ಇದಿಷ್ಟು ಉಚ್ಚಾಟಿತ ನಾಯಕರಾಗಿರುವಂತಹ ST ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.